ಸಾವಿರ ಹಿಂದೂಗಳ ಕನಸು ಇನ್ನು ಕೆಲವೇ ದಿನಗಳಲ್ಲಿ ನನಸಾಗಲಿದೆ. ಶತಮಾನಗಳ ಹೋರಾಟಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಲ ಸಿಗಲಿದೆ. ಹೌದು, ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. 2024ರ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ನಡೆಯಲಿದ್ದು, ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಸಮಾರಂಭ ನಡೆಸಲು ಸಕಲ ಸಿದ್ಧತೆ ನಡೆದಿದೆ. ಅಯೋಧ್ಯೆ ರಾಮ ಮಂದಿರದ ವಿಶೇಷತೆ ಏನು? ರಾಮನ ಗರ್ಭಗುಡಿ ಸೇರಿ ದೇವಾಲಯದ ಮುಖ್ಯ ಸ್ಥಳವು 54,700 ಚದರ ಅಡಿ ಇದೆ. ಅಂದರೆ ಸುಮಾರು 2.7 ಎಕರೆ ಭೂಮಿಯನ್ನ ಒಳಗೊಂಡಿದೆ. ಸಂಪೂರ್ಣ ಮಂದಿರ ಸುಮಾರು 70 ಎಕರೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಏಕಕಾಲಕ್ಕೆ 10 ಲಕ್ಷ ಭಕ್ತರನ್ನ ಸೇರಿಸುವ ಸಾಮರ್ಥ್ಯ ಹೊಂದಿದೆ. ಕೇವಲ 12 ಗಂಟೆಗಳಲ್ಲಿ 50ರಿಂದ 70 ಸಾವಿರ ಭಕ್ತರು ದರ್ಶನ ಪಡೆಯಬಹುದಾಗಿದೆ. ಇನ್ನು ಈ ದೇವಾಲಯದ ರಾಮನ ಪ್ರತಿಮೆಯನ್ನ ನಿರ್ಮಿಸಲು ನೇಪಾಳದಿಂದ 2 ಅಪರೂಪದ ಶಾಲಿಗ್ರಾಮ್ ಬಂಡೆಗಳನ್ನ ತರಿಸಲಾಗಿತ್ತು. ರಾಮ ಮಂದಿರವು 392 ಕಂಬಗಳನ್ನು ಹೊಂದಿದ್ದು, ಈ ಕಂಬಗಳು ಸರಾಸರಿ 20 ಅಡಿ ಎತ್ತರವಿದ್ರೆ ದೇವಾಲಯದ ಕಳಸವು 161 ಅಡಿ ಎತ್ತರವಿದೆ. ರಾಮನವಮಿಯಂದು ಸೂರ್ಯ ಕಿರಣ ರಾಮನ ಮೇಲೆ ಬೀಳುವಂತೆ ವಿನ್ಯಾಸ ಮಾಡಿರುವ ಹಿನ್ನೆಲೆ ಮೂರ್ತಿ 8.5 ಅಡಿ ಎತ್ತರವಿದ್ದು, ಆ ಮೂರ್ತಿಯು 5ರಿಂದ 7 ವರ್ಷ ವಯಸ್ಸಿನ ಮಗುವಿನ ರೂಪದಲ್ಲಿರಲಿದೆ. ಇನ್ನು ಈ ದೇವಾಲಯವು ಸುಮಾರು 3,000ದಿಂದ 3,500 ಕಾರ್ಮಿಕರಿಂದ ಕಟ್ಟಲ್ಪಟ್ಟಿದ್ದು, ವಾಸ್ತುಶಿಲ್ಪಿ ಚಂದ್ರಕಾಂತ್ ಬಾಯಿ ಅವರಿಂದ ವಿನ್ಯಾಸಗೊಂಡಿದೆ. ದೇವಾಲಯದ ನಿರ್ಮಾಣ ಕಾರ್ಯವು ಸುಮಾರು 1,800ರಿಂದ 2,000 ಕೋಟಿ ತೆಗೆದುಕೊಂಡಿದೆ. ನಮ್ಮ ಸಮಾಜದಲ್ಲಿ ಅನಾಚಾರ ಮಾಡುವ ದುಷ್ಟ ವ್ಯಕ್ತಿಗಳ ಗುಟ್ಟನ್ನ ಎಳೆ ಎಳೆಯಾಗಿ ರಟ್ಟು ಮಾಡ್ತೇವೆ. ಎಂತಹ ಲೀಡರ್ ಇರಲಿ, ನಿಮ್ಮ ಮುಂದೆ ಬೆತ್ತಲೆಯಾಗಿ ನಿಲ್ಲಿಸ್ತೇವೆ. ಅತಿ ಶೀಘ್ರದಲ್ಲಿಯೇ ಗುಟ್ಟು ರಟ್ಟು. ನಿಮ್ಮ ನೆಚ್ಚಿನ ವಿಟಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಸಮಾಜದ ಬದಲಾವಣೆಗಾಗಿ. ಪ್ರಧಾನಿ ನರೇಂದ್ರ ಮೋದಿಯಿಂದ ಉದ್ಘಾಟನೆ. ಈ ಭವ್ಯ ದೇಗುಲವು ಜನವರಿ 22, 2024ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಯಾಗಲಿದ್ದು, ಈಗಾಗಲೇ ಹಲವಾರು ಗಣ್ಯರಿಗೆ ಆಹ್ವಾನ ಪತ್ರ ತಲುಪಿದೆ. ಇದಕ್ಕೂ ಮುನ್ನ ಇದೇ ತಿಂಗಳ 30ನೇ ತಾರೀಕು ಅಯೋಧ್ಯೆ ವಿಮಾನ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗಲಿದೆ. ಇದೇ ಸಂದರ್ಭದಲ್ಲಿ ಮೋದಿ ಅವರಿಂದ 15 ಕಿಲೋಮೀಟರ್ ರೋಡ್ ಶೋ ನಡೆಯಲಿದ್ದು, ನಂತರ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಭಾಷಣ ಮಾಡಲಿದ್ದಾರೆ. ಇನ್ನು ವಿಮಾನಗಳು ಜನವರಿ 6ರಿಂದಲೇ ದೇಶದ ವಿವಿಧ ಭಾಗಗಳಿಂದ ಹಾರಾಟ ನಡೆಸಲಿವೆ. ಬೆಂಗಳೂರು, ಕೋಲ್ಕತಾ, ದಿಲ್ಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ಗೋವಾ, ಅಹಮದಾಬಾದ್ ಸೇರಿದಂತೆ ದೇಶದ ಪ್ರಮುಖ ಭಾಗಗಳಿಂದ ವಿಮಾನ ಸಂಪರ್ಕ ಕಲ್ಪಿಸಲಾಗಿದೆ. ಇನ್ನು ಮಂದಿರ ನಿರ್ಮಿಸಲು ವೈಜ್ಞಾನಿಕ ವಿಧಾನಗಳನ್ನು ಬಳಸಲಾಗಿದೆ. ದೇವಾಲಯದಲ್ಲಿ ಪ್ರತಿಯೊಂದು ಬಹಳ ವಿಶೇಷವಾಗಿದೆ ಮತ್ತು ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಅಲಂಕರಿಸಲಾಗಿದೆ. ಒಟ್ಟಾರೆ ಎಷ್ಟೋ ವರ್ಷಗಳಿಂದ ರಾಮ ಮಂದಿರ ನಿರ್ಮಾಣ ಕನಸು ಕಂಡಿದ್ದ ಮನಸ್ಸುಗಳಿಗೆ ಜೀವ ಬಂದಂತಾಗಿದೆ. ಅಯೋಧ್ಯೆಯ ಈ ಬಾಲರಾಮನಿಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಭಕ್ತಿಯ ಸಾಗರವನ್ನೇ ಹರಿಸೋದ್ರಲ್ಲಿ ಎರಡು ಮಾತಿಲ್ಲ. ವಿಟಿ ನ್ಯೂಸ್ ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.